ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪುರಸಭೆ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜರುಗಿತು. ಚುನಾವಣೆ ಅಧಿಕಾರಿಗಳಾದ ಸುಬ್ಬಣ್ಣ ಜಮಖಂಡಿ ಅವರು ಪುರಸಭೆಗೆ 2ನೇ ಅವಧಿಯ ಚುನಾವಣೆ ಪುರಸಭೆಯ ಅಧ್ಯಕ್ಷರಾಗಿ, ಆನಂದ ಟೈಗರ್ ಉಪಾಧ್ಯಕ್ಷರಾಗಿ, ಸುಲ್ತಾನ ಬೇಗಂ, ಸೈಯದ್ ಖಲೀಲ್ ಪಟೇಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು. ಪುರಸಭೆ ನೂತನವಾಗಿ ಅಧ್ಯಕ್ಷರಾಗಿ ಆನಂದ ಟೈಗರ್ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿ, 2ನೇ ಅವಧಿಯ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದಕ್ಕೆ ಕಾರಣವಾದ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಧನ್ಯವಾದಗಳು ಹೇಳಿ, ನನ್ನ ಅವಧಿಯಲ್ಲಿ ಪುರಸಭೆ ವ್ಯಾಪ್ತಿಯ ಜನರಿಗೆ ಕುಡಿಯುವ ನೀರು ಮತ್ತು ರಸ್ತೆ ಚರಂಡಿ ಮತ್ತು ವಿವಿಧ ಮೂಲಭೂತ ಸೌಲಭ್ಯಗಳ ಬಗ್ಗೆ ಗಮನ ಹರಿಸಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀದರ್ ಲೋಕಸಭೆ ಸದಸ್ಯರಾದ ಸಾಗರ್ ಖಂಡ್ರೆ, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನಿ, ಪುರಸಭೆ ಸದಸ್ಯರಾದ ಅಬ್ದುಲ್ ವಸೀದ್, ಅನ್ವರ್ ಖಲೇಬ್, ಸೈಯದ್ ಶಬೀರ್, ಜಗನ್ನಾಥ್ ಗುತ್ತೇದಾರ್ ಮತ್ತು ಅನೇಕ ಪುರಸಭೆ ಸದಸ್ಯರು ಚುನಾವಣೆಯಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ನಾಗರಾಜ್ ಪಾಟೀಲ್. ವರಿಷ್ಠರು, ಎಲ್ಲ ಗೌರವಾನ್ವಿತ ಪುರಸಭೆ ಸದಸ್ಯರು ಹಾಗೂ ಮುಖ್ಯವಾಗಿ ನಮ್ಮ ನೆಚ್ಚಿನ ನಾಯಕರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಾಗೂ ಕ್ಷೇತ್ರದ KPCC ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ಜಿ ಸಾಹೇಬರು ಹಾಗೂ ಭೀಮರಾವ್ TT ಸಾಹೇಬರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಹಾಗೆ ಬಸವರಾಜ್ ಮಲಿ ಸಾಹೇಬರು, ಹಾಗೆ ಇನ್ನೊಬ್ಬ ಎಲ್ಲರೂ ಕೂಡ ಪಕ್ಷದ ವರಿಷ್ಠರು ಮತ್ತು ಎಲ್ಲ ಸರ್ವ ಸದಸ್ಯರು ನಮ್ಮ ಮೇಲೆ ವಿಶ್ವಾಸ ನಂಬಿಕೆಯನ್ನಿಟ್ಟು ಈ ಒಂದು ಉನ್ನತವಾದ ಅಧಿಕಾರದ ಹುದ್ದೆಯನ್ನು ನೀಡಿದ್ದಾರೆ. ಜನರಿಗೆ ಉತ್ತಮ ಸೇವೆಯನ್ನು ಮಾಡುವುದಕ್ಕಾಗಿ ಇಂಥ ಒಂದು ಹುದ್ದೆಯನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಏನು ಈ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಪುರಸಭೆ ವ್ಯಾಪ್ತಿಯ ಅಭಿವೃದ್ಧಿಗಾಗಿ, ಜನರ ಉತ್ತಮ ಸೇವೆಗಾಗಿ, ಪುರಸಭೆ ಸ್ವಚ್ಛತೆಗಾಗಿ, ಪುರಸಭೆ ಅಭಿವೃದ್ಧಿಗಾಗಿ ಏನು ಕೆಲಸವನ್ನು ಮಾಡ್ಲಿಕ್ಕೆ ನಾನು ಶ್ರಮಿಸ್ತೀನಿ ಎಂಬಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗಿನ ಅಧ್ಯಕ್ಷರು ಅಂತೇನಿಲ್ಲ, ಎಲ್ಲರೂ ಕೂಡ ಸಿಟಿಂಗ್ ಕುಂತಿದ್ದು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಣೆ ಮಾಡಬೇಕಾಗ್ತದೆ. ಹಾಗಾಗಿ ನನಗೇನು ಅಧಿಕಾರ ಕೊಟ್ಟರೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಜನರಿಗೆ ಉತ್ತಮ ಸೇವೆಯನ್ನು ನೀಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ಏನು ಜನರಿಗೆ ಮೂಲಭೂತವಾಗಿ ಜನರಿಗೆ ಏನು ಬೇಕು, ಕುಡಿಯೋ ನೀರು, ರಸ್ತೆ, ಚರಂಡಿ, ಶೌಚಾಲಯ, ಎಲ್ಲನೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಾನು ಶ್ರಮಿಸ್ತೀನಿ ಎಂಬಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ.